ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹಾಗೆ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಆಲೂಗಡ್ಡೆಯಿಂದ ಪಿಜ್ಜಾ ಹೇಗೆ ಮಾಡೋದು ಅಂತ ಜಸ್ಟ್ ಮನೆಯಲ್ಲಿ ಟ್ರೈ ಮಾಡುವಂತಹದ್ದು. ಮಕ್ಕಳಿಗೆ ಕೂಡ ತುಂಬಾನೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು 4ರಿಂದ 5 ಆಲೂಗಡ್ಡೆನ ತಗೊಂಡಿದ್ದೀನಿ. ಅಂದರೆ ಒಂದು 200 ಗ್ರಾಮ್ ಅಷ್ಟು ಆಲೂಗಡ್ಡೆನ ಅದನ್ನು ಸ್ಲೈಸ್ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಚಿಪ್ಸ್ ಅಳತೆಯಲ್ಲಿ ಒಂದು ಸ್ವಲ್ಪ ಅಷ್ಟೇ ದಪ್ಪ, ಅಂದರೆ ಈ ಬಜ್ಜಿಗಿನ ಇನ್ನೊಂದು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಒಂದು 4ರಿಂದ 5 ಸ್ಪೂನು. ಕಸ್ತೂರಿ ಮೇಥಿನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಚಿಲ್ಲಿ ಫ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಪೌಡ್ರು 1 ಸ್ಪೂನು, ರೆಡ್ ಚಿಲ್ಲಿ ಪೌಡ್ರು ಒಂದು 1/4 ಸ್ಪೂನ್ ಅಷ್ಟು, ಆಮೇಲೆ ಪೆಪ್ಪರ್ ಪೌಡ್ರು 1 ಸ್ಪೂನ್ ಅಷ್ಟು. ಇಷ್ಟು ಕೂಡ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬಾರ್ದು. ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ನಾವು ಕಾರ್ನ್ಫ್ಲೋರ್ ಹಾಕಿ ನೀರು ಹಾಕಿದ್ರೆ ಆ ಮಸಾಲೆ ಎಲ್ಲ ಕೆಳಗಡೆ ಹೀರ್ಕೊಳ್ಳುತ್ತೆ. ಅಂದರೆ ಮಸಾಲೆನೇ ಒಂದು ಕಡೆ, ಆಲೂಗಡ್ಡೆನೇ ಒಂದು ಕಡೆ ಆಗುತ್ತೆ ನೀರಾಗಿ. ಹಾಗಾಗಿ ಕಲಿಸ್ಬಿಟ್ಟು ಜಾಸ್ತಿ ಹೊತ್ತಂತೂ ಇಡಬಾರ್ದು. ಈಗ ಅದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ 1 ಬೈ 1 ಈ ಥರ ರೋಲ್ ಮಾಡಬೇಕು. ಫಸ್ಟು ನಾವು ಕಾರ್ನ್ಫ್ಲೋರ್ ಹಾಕಿದ್ರೆ ಮಾತ್ರ ಈ ಥರ ಒಂದ್ರ ಪಕ್ಕ ಒಂದು ಹಿಂಗಿಟ್ರೆ ಅಂಟ್ಕೊಳ್ಳೋದು, ಇಲ್ಲಾಂದರೆ ಅಂಟ್ಕೊಳ್ಳಲ್ಲ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಕ್ಕೆ ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ. ಹಾಗಾಗಿ ಅದನ್ನು ಒಂದು 2 ನಿಮಿಷ ಮುಚ್ಚಿದ್ದೀನಿ. ಮತ್ತೆ ಅದನ್ನು ಇನ್ನೂ ಒಂದು ಸೈಡು ಮಡಚಾಕ್ತೀನಿ. ಇನ್ನೊಂದು ಸೈಡು ಈ ಥರ ಇನ್ನೊಂದು ಚೌಟಿಂದ ತಿರುಗಿಸಿ ಹಾಕಬೇಕು. ಅದಕ್ಕೂ ಮತ್ತೆ 2ರಿಂದ 3 ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ. ನೀವೆಷ್ಟು ತೆಳುವಾಗಿ ಕಟ್ ಮಾಡ್ತೀರಾ ಅಷ್ಟು ತೆಳುವಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಕೂಡ ಬೇಯುತ್ತೆ ತೆಳುವಾಗಿ ಕಟ್ ಮಾಡೋದ್ರಿಂದ. ಇವಾಗ ಆಲ್ರೆಡಿ ಇದು ಆಗಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ತುಂಬಾ ರುಚಿಯಾಗಿ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಗ ಮತ್ತೊಮ್ಮೆ ನಾನು ಮತ್ತೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ನಾನು ಏನು ಫಸ್ಟು ಯಾವ ಥರ ಹಾಕಿದ್ನೋ ಆಲೂಗಡ್ಡೆನ ಅದೇ ಥರನೇ ಹಾಕಿ ಮತ್ತೆ ಇನ್ನೊಂದು ಆಲೂಗಡ್ಡೆ ರೋಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಚೀಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಒಂದು 2ರಿಂದ 3 ಸ್ಪೂನ್ ಅಷ್ಟು ಚೀಸ್ನ ಹಾಕ್ತಾಯಿದ್ದೀನಿ. ಈಗ ಇದು ಮೆಲ್ಟ್ ಆಗಬೇಕು. ಅದ್ರ ಮೇಲ್ಗಡೆ ನಾನು ಆಲೂಗಡ್ಡೆ ರೋಲ್ನ ಮತ್ತೊಂದು ಹಾಕ್ತಾಯಿದ್ದೀನಿ. ಈಗ ನಾವು ಹಾಕಿರುವಂತಹ ಚೀಸು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಆ ಕಡೆ ಈ ಕಡೆ ತಿರುಗಿಸ್ಬೇಕಂದ್ರೆ ಮತ್ತೆ ಇನ್ನೂ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಆಲ್ರೆಡಿ ಚೀಸನ್ನು ಮೆಲ್ಟ್ ಆಗಿರುತ್ತೆ. ಟೇಸ್ಟ್ ಕೂಡ ಸೂಪರ್ ಅದ್ಭುತ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.